ರೈತ ಬಂದವರೇ ನಮಸ್ಕಾರ. ನಾನು ಇವತ್ತು ಅದೇ ನಮ್ಮ ಇವ್ರದ್ದು ಜಯರಾಮೇಗೌಡರ ತೋಟದಲ್ಲಿದ್ದೀವಿ. ಇಲ್ಲಿ ನಾವು ಎಲ್ಲ ಪ್ಲ್ಯಾನ್ ಮಾಡಿ ಏನಂದರೆ ಈ ಸ್ಪ್ರಿಂಕ್ಲರ್ಸ್ ಹಾಕಿದ್ದೀವಿ. ಇದು ಏನಂದರೆ ಅಗ್ರಿಕಲ್ಚರ್ ಟ್ಯಾಂಕ್ ನೀರು ಹೊಡೆದ್ಬಿಟ್ಟು ಅಲ್ಲಿಂದ ಒಂದು ದೊಡ್ಡದು ಮೋಟ್ರ್ ಇಟ್ಟು ಹೊಡೆಯೋಂಥದ್ದು. ಇದು ನಿಮ್ಗೆ ಸರಿಯಾಗಿ ಕಾಣ್ತಾ ಇದೆಯಿಲ್ಲ, ಈ ಸ್ಪ್ರಿಂಕ್ಲರ್ಸ್ ಇವಾಗ ಆನ್ ಆಗಿದೆ. ನೀವು ಸೊಪ್ಪು ನೋಡಬೇಕು, ಆನಂದವಾಗಿದೆ. ಇದಕ್ಕೆ ಮಲ್ಬರಿ ಬೂಸ್ಟು ಹೊಡೆದಿದ್ದೀವಿ ಮತ್ತು ಆ ವೇಸ್ಟ್ ಎಲ್ಲ ಹಾಕಿರೋಂಥದ್ದು. ಹುಳ ಇವಾಗಿದೆ. ಮತ್ತು ಇದು ನಿಮಗೆ ಒಂದು ಸ್ಪ್ರಿಂಕ್ಲರ್ ಬಂದು 56 ಅಡಿ ಹೊಡಿತದೆ ಸ್ಪ್ರಿಂಕ್ಲರ್. ನಿಮ್ಗೆ ಅಷ್ಟೊಂದು ಕಾಸ್ಟು ಆಗೋಲ್ಲ. ಏನಂದರೆ ಇದಕ್ಕೆಲ್ಲ PVC ಪೈಪ್ ಹಾಕ್ಬಿಟ್ಟು ಅದಕ್ಕೆ ಹಾಕಿರೋದು ಪ್ಲಾಸ್ಟಿಕ್ದು. ಮತ್ತು ರೇಟು ಕಮ್ಮಿನೇ ಇದೆ. ಮಳೆ ಹೊಡೆದಂಗೆ ಹೊಡಿತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದನ, ಮಳೆ ಹೊಡೆದಂಗೆ ಹೊಡಿತಾ ಇದೆ. ಇದು ತೋಟಕ್ಕೆಲ್ಲ ಇದನ್ನೇ ಹಾಕಿರೋದು. ಇದರಿಂದ ನಿಮ್ಗೆ ಇನ್ನೊಂದು ಉಪಯೋಗ ಏನಂದರೆ, ಒಂದು ಹುಳ ಗಿಳ ಮತ್ತು ಬೇರೆ ಬೇರೆ ಏನೋ ಕೀಟಗಳು, ರಸ ಹೀರ್ಕೊಳ್ಳೋಂಥ ಕೀಟಗಳು ಯಾವುದೂ ಇಲ್ಲ. ನಿಮಗೆ ಸ್ಪ್ರಿಂಕ್ಲರ್ ಅಷ್ಟೊಂದು ಚೆನ್ನಾಗಿ ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಿಮಗೆ ಸ್ಪ್ರಿಂಕ್ಲರು ಸರಿಯಾಗಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಇದು ನೀರು ಬಂದು ನಿಮಗೆ 56 ಅಡಿ ಹೊಡಿತದೆ. ಮತ್ತು ಸೊಪ್ಪು ಮಾತ್ರ ನಿಮಗೆ ಅಂದವಾಗಿ ಮಳೆ ಬಿದ್ದಾಗ ಹೆಂಗಿರುತ್ತೆ ಸೊಪ್ಪು ಹಂಗಿರುತ್ತೆ. ಮತ್ತು ಒಂದು ಹುಳನೂ ಗಿಳ ಏನೂ ಇರೋಲ್ಲ. ಇದಕ್ಕೆ ಮಲ್ಬರಿ ಬೂಸ್ಟು ಹೊಡೆದಿದೆ, ಪೋಷನ್ ಮಲ್ಬರಿ ಬೂಸ್ಟ್ ಅಂತ ನಿಮ್ಗೆ ಗೊತ್ತಿರುತ್ತೆ. ನೋಡ್ಕೊಳ್ಳಿ. ಇದು ನೋಡಿ, ಸ್ಪ್ರಿಂಕ್ಲರ್ ಒಂದನ್ನು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಹೊಡಿತಾ ಇದೆ. ಟೋಟಲ್ಲು 56 ಅಡಿ ಹೊಡಿತದೆ. ನೀರು ಮಾತ್ರ ಚೆನ್ನಾಗಿದ್ದರೆ ಇದು ಮಾತ್ರ ಭಾರಿ ಅನುಕೂಲ. ಎಲೆಗಳು ಮಾತ್ರ ನಿಮಗೆ ಒಂದು ಡಸ್ಟ್ ಇರೋಲ್ಲ, ಸೊಗಸಾಗಿರುತ್ತೆ, ಯಾವುದೇ ಕೀಟಗಳ ಬಾಧೆ ಇರೋಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಪ್ಲ್ಯಾನ್ ಮಾಡಿ ನಾನು ಜಯರಾಮೇಗೌಡರು ಕುಂತ್ಕೊಂಡು ಲಾಸ್ಟ್ಲಿ ಒಂದು ತಿಂಗಳು ಒಂದು 60 ದಿವಸ ಆಯಿತು ಹಾಕಿ. ಆವಾಗಿಂದ ಸ್ಪ್ರಿಂಕ್ಲರಲ್ಲಿ ನಾವು ನೀರು ಬಿಡ್ತಾಯಿದ್ದೀವಿ. ಮೊನ್ನೆ ಮಾಡೋಕ್ಕಂತ ನೋಡಿದೆ, ಅವತ್ತು ಕರೆಂಟ್ ಇರಲಿಲ್ಲ. ನೋಡಿ, ಇವತ್ತು ನಾನು ಬಂದಿದ್ದೀನಿ. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎರಡು ಆ ಕಡೆ ಒಂದು ಫ್ಲಾಟ್ ಇದೆ, ಈ ಕಡೆ ಒಂದು ಅರ್ಧಕ್ಕೆ ಬಿಟ್ಟಿದ್ದಾರೆ, ಇನ್ನು ಅರ್ಧಕ್ಕೆ ಆಮೇಲೆ ಬಿಡ್ತಾರೆ. ಇದನ್ನು ನೀವು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ರೈತ ಬಂದವ್ರೆ, ಆವಾಗಲೇ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ. ಇವಾಗಿನ ಸ್ವಲ್ಪ ಹೈಟಿಗೆ ಬಂದು ಮಾಡಿದ್ದೀನಿ, ಎಂಟೈರ್ ತೋಟ ಮಾಡಬೇಕಂತ. ಇದು ನೋಡಿ, ನಿಮಗೆ 50 ಎಷ್ಟು ಅಡಿ ಹೊಡಿತದೆ ಗೌಡ್ರೆ? ಇದು 50ರಿಂದ 60 ಅಡಿ ಹೊಡಿ. 50ರಿಂದ 60 ಅಡಿ. ಎಷ್ಟು HP ಮೋಟ್ರ್ ಹಾಕಿದ್ದೀರಾ ಇದಕ್ಕೆ? 5 HP ಸ್ಟೇಜ್ ಸಬ್ಮರ್ಸಿಬಲ್. 5 HP 5 ಸ್ಟೇಜ್ ಅಂತೆ. ಅಂದರೆ ಅವ್ರ ಮೇಲೆ ಕುಂಟೆ ಇದೆ, ಬೋರಿಂದ ಕುಂಟೆಗೆ ಹೊಡಿತೀರಾ? ಕುಂಟೆನಲ್ಲೇ ಬೋರ್ ಮೋಟ್ರ್ ಇಟ್ಟಿರ ಸಬ್ಮರ್ಸಿಬಲ್. ಅದರಿಂದ ಇದು ಕನೆಕ್ಟ್ ಮಾಡಿದ್ದೀರಾ. ಇವಾಗ ನಿಮ್ಗೆ ಕಾಣಿಸ್ಬೋದು ಎಷ್ಟು ಚೆನ್ನಾಗಿ. ಏನಾದ್ರೆ ಬಿಸಿಲಿದೆ, ಅಷ್ಟೊಂದು ನೀಟಾಗಿ ಇಲ್ಲದೇ ಇದ್ರೇನೋ ನಿಮಗೆ ತೋರಿಸ್ಬೇಕಂತ ಕಾಣ್ತಾ ಇದೆ ನೋಡಿ. ಇದು 56ರಿಂದ 60 ಅಡಿ ಹೊಡಿತದೆ. ಫುಲ್ ತೋಟಕ್ಕೆ ಬಿಟ್ಟಿದ್ದಾರೆ. ನಿಮಗೆ ಸೊಪ್ಪು ಅಷ್ಟೇ ಸೊಗಸಾಗಿದೆ. ನೀವು ಈ ಥರ ಮಾಡಿಕೊಂಡ್ರೆ, ಅಂದರೆ ಅನುಕೂಲ ಇರೋಂಥವ್ರು, ನೀರು ಜಾಸ್ತಿ ಇರೋಂಥವ್ರು ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಈ ಔಷಧಿಗಳಿಂದ ದೂರ ಇರ್ಬೋದು. ಸೊಪ್ಪು ಭಾಳ ಚೆನ್ನಾಗಿ ಬರುತ್ತೆ. ನೀವು ಆ ಕಲ್ಲರ್ ನೋಡ್ಬೇಕು, ಸೊಪ್ಪು ಅಷ್ಟು ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನೂ ಅದು ಎಷ್ಟು ದಿವಸ ಆಗಿದೆ ಗೌಡ್ರೆ ಈ ಸೊಪ್ಪಿಗೆ? ಒಂದು ತಿಂಗಳು ತುಂಬಿದೆ. ಒಂದು ತಿಂಗಳು ತುಂಬಿದೆ. ಇನ್ನೊಂದು 15 ದಿನದ ಅಷ್ಟೊತ್ತಿಗೆ ಇದು ನೋಡೋಷ್ಟೊತ್ತಿಗೆ ನಿಮ್ಗೆ ಅಷ್ಟು ಆಸೆ ಬರುತ್ತೆ. ಇದು ನೋಡಿ, ಎಲ್ಲ ಹಿಂಗೆ ತೋಟ ಎಲ್ಲ ಹಾಕಿದ್ದಾರೆ. ಈ ಥರ ಅನುಕೂಲ ಇರೋದಂಥವ್ರು. ಮತ್ತು ಕಾಸ್ಟು ಕಡಿಮೆ. ಎಷ್ಟಾಯಿತು ನಿಮ್ಗೆ ಇದಕ್ಕೆಲ್ಲ PVC ಪೈಪ್ಗೆ ಎಲ್ಲನೂ? ಮತ್ತು ಆ ರೈನ್ಗೆ, ಇವಕ್ಕೆ ಸ್ಪ್ರಿಂಕ್ಲರ್ಗಳಿಗೆ 1.5 ಎಕರೆಗೆ ಒಂದು 40,000 ಖರ್ಚು ಬಂತು. 1.5 ಎಕರೆಗೆ 40,000 ಖರ್ಚು ಬಂತಾ? ಈ ಥರ ನೀವು ನೀರಿದ್ದು ಮಾಡಿದ್ರೆ ನೀವು ಯಾವುದೇ ಔಷಧಿಗಳನ್ನ ಉಪಯೋಗಿಸೋಂಗಿಲ್ಲ. ಕೂಲಿ ಎಲ್ಲ ಸೇರಿ 40,000 ಆಯಿತಾ? PVC ಪೈಪ್ ಎಲ್ಲ ಸೇರಿ. ಗುಡ್. ಈ ಥರ ಪ್ಲ್ಯಾನ್ ಮಾಡಿಕೊಳ್ರಿ, ಯಾರಾದರೂ ಅನುಕೂಲ ಆಗಲಿ. ನಾವು ಸುಮಾರು ವರ್ಷಗಳಿಂದ ಡಿಸ್ಕಸ್ ಮಾಡಿ ಆಮೇಲೆ ಇವಾಗ ಒಂದು 2 ತಿಂಗಳನ್ನ ಆಯಿತು ಹಾಕಿ ಅಲ್ಲ. ಓಕೆ, ಥ್ಯಾಂಕ್ ಯು ಗೌಡ್ರೆ. ರೈತ ಬಂದವ್ರೆ ನಮಸ್ಕಾರ. ನಾನು ಮತ್ತೆ ಅದೇ ನಾವು ಮೊನ್ನೆ ಮಲ್ಬರಿ ಬೂಸ್ಟ್ದೆಲ್ಲ ಒಂದು ಅರ್ಧ ಮಾಡಿ ಹಾಕಿದೆ. ಅವತ್ತೇ ನಿಮ್ಗೆ ಹೇಳಿದ್ದೆ ಹುಳ ಹಿಂಗೆ ಇದೆ 4ನೇ ಜ್ವರಕ್ಕೆ ಬಂದಿದೆ ಅಂತ. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನಮ್ಮ ಹುಳ. ಇದೇನು 6ನೇ ದಿವಸದಲ್ಲಿದೆ. ಗೌಡ್ರೆ, ಇವಾಗ ಈ ಬೆಳೆ ಮಾಡಬೇಕಾದ್ರೆ ಏನೆಲ್ಲ ಮಾಡಿದ್ರಿ? ನಾವು ಮೊದಲು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ಹುಳ ಕೊಡ್ರಿ. ಹುಳ 2ನೇ ಜ್ವರಕ್ಕೆ ಬಂದಕ್ಕೆ ರೆಕ್ಸಾ ಪವರ್ ಕೊಡ್ರಿ. ಆಮೇಲೆ 2ನೇ ಜ್ವರ ಇದ್ದು 2ನೇ ಸೊಪ್ಪಿಗೆ ರೆಕ್ಸಾ ಪವರ್ ಪ್ಲಸ್ ಕೊಡ್ರಿ. ಆಮೇಲೆ 3ನೇ ಜ್ವರ ಬಂದಕ್ಕೆ ನಮಗೆ ರೆಕ್ಸಾ ಪವರ್. ಮತ್ತು 3ನೇ ಜ್ವರ ಇದ್ದು 2ನೇ ಸೊಪ್ಪಿಗೆ ರೆಕ್ಸಾ ಪವರ್ ಪ್ಲಸ್. 3ನೇ ಜ್ವರ ಇದ್ದು ಮೂರನೇ ದಿವಸದಲ್ಲಿ ರೆಕ್ಸಾ ಪವರ್ ಕೊಡ್ತೀವಿ. ಮತ್ತು 4ನೇ ಜ್ವರ ಬಂದಕ್ಕೆ ಪವರ್ ಕೊಡ್ತೀವಿ. ಸುಣ್ಣದಲ್ಲಿ ಮಿಕ್ಸ್ ಮಾಡಿ 1.5 kg ಸುಣ್ಣಕ್ಕೆ 1 ಪ್ಯಾಕೆಟ್ ಮಿಕ್ಸ್ ಮಾಡ್ಕೊಡ್ತೀವಿ. ಇವತ್ತು ಎಷ್ಟು 6ನೇ ದಿವಸನಾ? 6ನೇ ದಿವಸ ಇದ್ದಿದ್ದು. 6ನೇ ದಿವಸ 4ನೇ ಜ್ವರ ಇದ್ಮೇಲೆ ನಾನು 1 ಟೈಮ್ ರೆಕ್ಸಾ ಪವರ್ ಪ್ಲಸ್ ಕೊಟ್ಟಿದ್ದೀನಿ 2ನೇ ಸೊಪ್ಪಿಗೆ. ಆಮೇಲೆ 1 ದಿವಸ ಬಿಟ್ಟು 1 ದಿವಸ ರೆಕ್ಸಾ ಪವರ್ ಕೊಟ್ಟಿದ್ದೀನಿ 2 ಟೈಮು. ಇನ್ನೂ 1 ಟೈಮ್ ರೆಕ್ಸಾ ಪವರ್ ಕೊಡ್ಬೇಕು 2ನೇ ದಿವಸ. ಇವಾಗ ಎಷ್ಟನೇ ದಿವಸದಲ್ಲಿದೆ? 6ನೇ ದಿವಸ. ಇವಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನಾ? ಕ್ರಾಪು ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ.
ಇಲ್ಲಿವರೆಗೂ ಎಷ್ಟು ಕ್ರಾಪ್ಗಳಿಗೆ ಉಪಯೋಗಿಸಿರ್ಬೋದು ನೀವು ಈ ರೆಕ್ಸಾ ಪವರ್ ಪ್ಲಸ್ಸು? ಒಂದು 100 ಕ್ರಾಪ್ ಮೇಲೆ ಕಳಿಸಿದ್ರಿ, ಎಲ್ಲ ಸಕ್ಸಸ್ ಆಗಿದೆ. ಆಮೇಲೆ ಇವಾಗ ಇಷ್ಟು ಟೆಂಪ್ರೇಚರ್ ಕಮ್ಮಿ ಇದೆಯಲ್ಲ, ಇದಕ್ಕೆಲ್ಲ ಏನು ಮಾಡಿದ್ರಿ? ನಾವು ನೆಲದಲ್ಲಿ ನೀರು ನಿಲ್ಸಿದ್ದೀವಿ, ಮನೆ ಒಳಗಡೆನೇ ಸೈಡ್ ನೆಟ್ಕೊತಿದ್ವಿ. ದಿನಕ್ಕೆ ನಾವು 4-5 ಸಾರಿ ನೀರು ಹಾಕ್ತೀವಿ. ಹಾಂ, ಮತ್ತು ಹೊರಗಡೆ ಎಲ್ಲ ಇಂಡೋರ್ಸ್ಗೆಲ್ಲ ಇದು ಹಾಕ್ತೀವಿ, ಸೈಡ್ ನೆಟ್ಕೊತಿದ್ದೀವಿ. ಆಮೇಲೆ ವರಾಂಡ ಆದಮೇಲೆ ಒಂದು ಸೈಡ್ ನೆಟ್ಕಟ್ಟೆ ಅದಕ್ಕೂ 4-5 ಸಾರಿ ನೀರು ಹಾಕ್ತೀವಿ, ಪಂಪಲ್ಲಿ ಸ್ಪ್ರೇ ಮಾಡ್ತೀವಿ. ಆಮೇಲೆ ಈ ಇದು ಎಕ್ಸಾಸ್ಟ್ ಫ್ಯಾನ್ಗಳು ಹಾಕಿದ್ರಲ್ಲ, ಏನು ವಿಶೇಷ ಇದ್ರದ್ದು? ನಾವು ಇಲ್ಲಿ ಒಳಗಡೆ ತೇವಾಂಶ ಮಾಡಿದಾಗ ಒಳಗಡೆ ಟೆಂಪ್ರೇಚರ್ ಎಲ್ಲ ಇರೋದು ಒಳಗಡೆ ಬರುತ್ತೆ, ಇಮ್ಯುನಿಟಿನೂ ರೈಸ್ ಆಗುತ್ತೆ. ನೀರು ಅದೇ ಆಚೆ ಈ ಕೆಳಗಡೆ ಇರೋದು ಮೇಲೆ ಕೆಳೀತದೆ. ಇದು ಟೆಕ್ನಾಲಜಿ. ಕಮರ್ಷಿಯಲ್ ಇದೆ ಹಾಕಿ ಕರೆಂಟ್ ಕರೆಂಟ್ ಅಲ್ಲ, ಇದು ಎಕ್ಸಾಸ್ಟ್ ಫ್ಯಾನ್ಗಳಾ? ಓಕೆ. ಹಾಕಿರಲ್ಲ, ಇಂಡಸ್ಟ್ರಿಯಲ್ ಫ್ಯಾನ್ಸ್ ಹಾಕಿದ್ರೆ ಅದು ತುಂಬ ಫಸ್ಟ್. ಟೋಟಲ್ ಇವಾಗ RV ಅಗ್ರೋವೇಟ್ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನಾ? ಸಿರಿ ಫೈಟರ್ ಇದೆ, ಜರ್ಮಿಟಾಲ್ ಉಪಯೋಗಿಸ್ತಾ ಇರಾ, ಇವೆಲ್ಲನೂ ಓಕೆನಾ? ಎಲ್ಲ ಓಕೆ, ಹಾಂ, ಚೆನ್ನಾಗಿ ಬರ್ತಾ ಇದೆ ರಿಸಲ್ಟ್ಸ್. ನಿಮ್ಮ ಸೊಪ್ಪು ಭಾಳ ಚೆನ್ನಾಗಿದೆ. ಎಲ್ಲ ಕ್ರೀಮಲ್ಲಿ ಬಾರಿ ಮಾಡಿದ್ವಿ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು. ನೋಡಿರಿ, ಇದು ಈ ಥರ ಇದೆ ಹುಳ. ನೀವು ಚೆನ್ನಾಗಿ ಮಾಡಬೇಕಂದ್ರೆ ಈ ಥರ ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ಕೊಳ್ಳೋ ಇನ್ನೊಂದು ಮತ್ತು ನೀವು ಏನಂದರೆ ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡ್ಕೊಬೇಕು. ಟೆಕ್ನಾಲಜಿ ಕೇಳದೆ ಇರೋದು ಗ್ಯಾರಂಟಿ ಹಾಲು ಹುಳ ಇನ್ನೊಂದು ಎಲ್ಲ ಬರುತ್ತೆ. ಸುಮ್ಮನೆ ಹೇಳ್ದಾಗ ಹ್ಞೂ ಅಂತಾರೆ, ಆಮೇಲೆ ಉಪಯೋಗಿಸಲ್ಲ ಕೆಲವರು. ಅದಕ್ಕೋಸ್ಕರ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟ್. ನೀವು ಹುಳ ನೋಡ್ತಾ ಇದ್ದೀರಾ, ಮತ್ತು ಸೊಪ್ಪು ನೋಡೋಕ್ಕೂ ಅಷ್ಟೇ ಆಸೆ ಆಗುತ್ತೆ. ನೋಡಿ, ಇವಾಗ ಹಾಕಿದ್ದಾರೆ ಸೊಪ್ಪು 5 ಗಂಟೆಗೆ, ಇಲ್ಲಿ ಬೆಳಗ್ಗೆವರೆಗೂ ಹಾಕಲ್ಲ. ಎಲೆ ಅಷ್ಟು ಮಂದ ಇದೆ, ನಾವು ತಿಂದ್ರೇನೋ ರಾತ್ರಿ 10-11 ಗಂಟೆ ಅದು ಖಾಲಿ ಆಗೋದು ಸೊಪ್ಪು, ಅಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ನೀವು ಒಳ್ಳೆ ಕ್ರಾಪ್ ಮಾಡಬೇಕಾದ್ರೆ ಟೆಕ್ನಿಕಲ್ ಸಜೆಷನ್ಸ್ ತೊಗೊಂಡು ಮಾಡಿದ್ರೆ ಅತ್ಯುತ್ತಮ ಕ್ರಾಪು. ಮತ್ತು ಕ್ರಾಪ್ ಮಾಡಬೇಕಾದ್ರೆ ಅತ್ಯುತ್ತಮವಾಗಿ ನಮ್ಮ ಸೊಪ್ಪೇ ಇಂಪಾರ್ಟೆಂಟ್. ಸೊಪ್ಪು ಚೆನ್ನಾಗಿ ತೆಗೆದ್ರೆ ಎಲ್ಲನೂ ಆಗುತ್ತೆ. ಥ್ಯಾಂಕ್ ಯು ರೈತ ಬಂಧುಗಳು.